ಹಸ್ತದಲ್ಲಿ ಕ್ರಾಂತಿ ಚರ್ಚೆ ಜೋರಾಗಿದೆ. ರಾಜ್ಯಕ್ಕೆ ಸುರ್ಜೇವಾಲಾ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸ್ತಾರೆ. ನಾಳೆಯಿಂದ ಶಾಸಕರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಇರುತ್ತೆ. 60ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಕೈ ಉಸ್ತುವಾರಿ ಮೀಟಿಂಗ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. 3 ದಿನಗಳ ಕಾಲ ಸುರ್ಜೇವಾಲಾ 1-to-1 ಸಭೆ ಮಾಡ್ತಾರೆ. ಕೈ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಈಗಾಗಲೇ 40 ಶಾಸಕರ ಸಭೆಯನ್ನು ಮಾಡಿದ್ದಾರೆ, ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಶಾಸಕರು ಕೊಟ್ಟ ದೂರಿನ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ, ಒಪ್ಪಿಸಿದ್ದಾರೆ. 60ಕ್ಕೂ ಹೆಚ್ಚು ಶಾಸಕರ ಸಮಸ್ಯೆಯನ್ನು ಉಸ್ತುವಾರಿ ಆಲಿಸಿದ್ದಾರೆ. 40 ಜನರ ಸಮಸ್ಯೆಗಳನ್ನು ಚರ್ಚೆಯ ಮೂಲಕ ಅವರ ಅಹವಾಲುಗಳನ್ನು ಆಲಿಸಿ ಆಯಿತು. ಈಗ ನಾಳೆಯಿಂದ ಇನ್ನೂ 60 ಶಾಸಕರು ಅವರ ಬೇಗುದಿ ಏನಿದೆ, ಅವರ ಅಹವಾಲು ಏನಿದೆ, ಇದೆಲ್ಲವನ್ನು ಕೂಡ ಚರ್ಚೆಯ ಮೂಲಕ ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ ಅದನ್ನು ಹೈಕಮಾಂಡ್ ಕೊಡ್ತಾರೆ. ಸೊ 2ನೇ ಸುತ್ತಿನಲ್ಲಿ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಮೊದಲನೇ ಬಾರಿ ಬಂದಾಗ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಇತ್ತು. ಪಾಟೀಲ್ರು ಹೇಳ್ತಾ ಇದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ, ಎಲ್ಲ ಕಾರ್ಯಗಳಲ್ಲೂ ಸರ್ಕಾರದ ಕೆಲಸಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ಶಾಸಕರನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಸಚಿವರ ಬಗ್ಗೆ ಒಂದು ಉದ್ದ ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ರು. ಆ ದೂರು ದುಃಖ ದುಮ್ಮಾನ ತೋಡ್ಕೊಂಡಿದ್ರು 40 ಜನ ಶಾಸಕರು. ಈಗ 2ನೇ ರೌಂಡ್ನಲ್ಲಿ ಮತ್ತೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. ನಾಳೆಯಿಂದ ಮತ್ತೆ ಸಭೆ, ಚರ್ಚೆ, 1-to-1 ಮೀಟಿಂಗ್ ಎಲ್ಲನೂ ಆಗುತ್ತೆ. ಒಟ್ಟು 60 ಜನ ಶಾಸಕರ ಅಹವಾಲನ್ನು ಆಲಿಸ್ತಾರೆ. ಈ ಶಾಸಕರು ಏನು ಹೇಳ್ತಾರೆ ಇದು ಮುಖ್ಯ. ಈಗ 40 ಜನ ಶಾಸಕರು ಏನು ಹೇಳಿದಾರೋ ಅದನ್ನು ಹೈಕಮಾಂಡ್ಗೆ ತಲುಪಿಸಿ ಆಗಿದೆ, ಮುಟ್ಟಿಸಿ ಆಗಿದೆ. ಈಗ ಉಳಿದಂಥ 60 ಜನ ಶಾಸಕರ ಬಗ್ಗೆ ನಾಳೆ ಚರ್ಚೆ ಮಾಡ್ತಾರೆ. ಅವರ ದುಃಖ ದುಮ್ಮಾನಗಳನ್ನು ಕೇಳ್ತಾರೆ, ದೂರು ಅಹವಾಲುಗಳನ್ನು ಆಲಿಸ್ತಾರೆ, ಅದನ್ನು ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸ್ತಾರೆ. ಸೊ 2ನೇ ರೌಂಡ್ನಲ್ಲಿ ಇರುವಂಥ ಶಾಸಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಡಾಯ ಅಂತ ಏನಿಲ್ಲ. ಇತ್ತೀಚೆಗೆ ಏನು 40 ಜನ ಶಾಸಕರನ್ನು ಮಾತಾಡಿಸಿದ್ರಲ್ಲ, ಅದರ ಪೈಕಿ ಅತಿ ಹೆಚ್ಚು ಬಂಡಾಯ ಶಾಸಕರಿತ್ತು. ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಂಥವರು, ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡ್ತಾ ಇದ್ದಂಥವರು ಅನೇಕರಿದ್ದರು. ಅವರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್, ಕ್ರಾಂತಿ, ಭ್ರಾಂತಿ, ಇದ್ಯಾವುದ್ರ ಬಗ್ಗೆಯೂ ಮಾತಾಡಬೇಡಿ, ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡು ಅಂತ ಹೇಳಿಬಿಟ್ಟು ಹೋಗಿದ್ರು. ಅವರು ಹೋದ ರೀತಿಯಲ್ಲೇ ಹೇಗೆ ಹೋದರೋ ಅದೇ ಥರ ಶಾಸಕರು ಆ ಪ್ಲಾಸ್ಟರನ್ನು ಓಪನ್ ಮಾಡಿಕೊಂಡ್ರು. ಇವತ್ತು ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದು ಕೇಳಿಸ್ಕೊಂಡ್ರಿ. ಜೊತೆಗೆ ಇನ್ನೊಂದಷ್ಟು ಜನ ನಾಯಕರು ಕೂಡ ಈ ಅಧಿಕಾರ ಹಂಚಿಕೆಯ ಬಗ್ಗೆ ತುಟಿ ಬಿಚ್ಚೋದಕ್ಕೆ ಶುರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.